ಇವರ ಹೆಸರು ವಿಷ್ಣುಪ್ರಿಯಾ ಅಂತ. ತೆಲುಗಿನ ಫೇಮಸ್ ನಟಿ ಮತ್ತು ಆಂಕರ್ ಆಗಿರುವ ಇವರ ಹೆಸರು ಈಗ ತೆಲುಗು ಸ್ಟೇಟ್ಸ್ ಅಲ್ಲಿ ಟಾಪ್ ಟ್ರೆಂಡಿಂಗ್ ಅಲ್ಲಿದೆ. ಯಾಕೆ ಇವರು ಹೆವಿ ಟ್ರೋಲ್ ಆಗಿ ಟ್ರೆಂಡ್ ಆಗ್ತಾ ಇದ್ದಾರೆ. ಬ್ಯೂಟಿ ಮತ್ತು ಗ್ಲಾಮರ್ ದಿಂದಾನೇ ಹೇಗೆ ಒಂದು ಬಿಗ್ ಕಾಂಟ್ರವರ್ಸಿ ಆಗಿದೆ. ಅವರ ಮೇಲೆ ಪೊಲೀಸ್ ಕೇಸ್ ಆದ ಕೂಡಲೇ ಅವರು ಹೇಗೆ ಕುಬೇರನ ಮಗಳಾದಳು ಮೊದಲಾದ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಕೂಲ್ ಆಗಿ ನನ್ನ ಗ್ಲಾಮರೇ ನನ್ನ ಗ್ಲಾಮರ್ ಎನ್ನುವ ವಿಷ್ಣುಪ್ರಿಯಾ ಭೀಮನೇನಿ ತೆಲುಗು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗಿ ಬಂದಿದೆ ತಡ. ಅವರ ನಡೆ ನುಡಿ ವರ್ತನೆಗಳೇ ಚೇಂಜ್ ಆದವು. ಬಿಗ್ ಬಾಸ್ ಅಲ್ಲಿ ಅವರ ಹಾರ್ಟ್ ಅಂಡ್ ಬೋಲ್ಡ್ ಬ್ಯೂಟಿಯಿಂದ ಪಡ್ಡೆ ಹುಡುಗರ ಹೃದಯಕ್ಕೆ ಕಣ್ಣು ಹಾಕಿದ್ದಾರೆ. ವಾದ ವಿವಾದ ಕೂಗಾಟ ಜಗಳಗಳಿಂದ ಅವರ ಜೊತೆಗೆ ಇದ್ದ ಸ್ಪರ್ಧಿಗಳ ಮೈ ಚಳಿ ಬಿಡಿಸಿದರು. ಇಂಥ ಬೋಲ್ಡ್ ಬ್ಯೂಟಿ ಮೇಲೆ ಇವಾಗ ಅಶ್ಲೀಲತೆಯ ಆರೋಪದ ಮೇಲೆ ಕೇಸ್ ಬಿದ್ದಿದೆ. ಅಯ್ಯೋ ಪಾಪ ಯಾಕೆ ಹೀಗಾಯ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಆದ್ರೆ ವಿಷ್ಣುಪ್ರಿಯಾ ಅವರಿಗೆ ಆ ಗೆದ್ದೆ ಒಳ್ಳೇದಾಯ್ತು, ನಾನು ಕುಬೇರಳಾದೆ ಅಂತ ಅನಿಸಿರ್ಬೇಕು. ಹೌದು, ಆ ಒಂದೇ ಒಂದು ಕೇಸ್ ಅವರ ಸೋಷಿಯಲ್ ಮೀಡಿಯಾ ಇನ್ಕಮ್ ಅನ್ನೇ 10 ಪಟ್ಟು ಜಾಸ್ತಿ ಮಾಡಿಬಿಟ್ಟಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವ ವಿಷ್ಣುಪ್ರಿಯಾ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ಗಾಗಿ ಒಂದಿಷ್ಟು ಫೋಟೋ ಶೇರ್ ಮಾಡ್ತಾ ಇರ್ತಾರೆ. ಆದ್ರೆ ಅವರ ಹಾಟ್ ಫೋಟೋಸ್ ಈಗ ಸಭ್ಯತೆ ಮೇರೆಯನ್ನು ಮೀರಿದೆ. ಆ ಫೋಟೋಸ್ ನೋಡಿ ತುಂಬಾ ಜನ ಹಾಳಾಗ್ತಾ ಇದ್ದಾರೆ, ಯುವ ಜನತೆ ದಾರಿ ತಪ್ತಾ ಇದ್ದಾರೆ ಅಂತ ಆ ಅಶ್ಲೀಲ ಆರೋಪದ ಕೇಸ್ ಆಗಿದೆ. ಈ ಬಗ್ಗೆ ಪರ ವಿರೋಧ ಡಿಸ್ಕಷನ್ ಆಗಿ ಎಷ್ಟೋ ಜನ ಬಿಜಿ ಆಗ್ಬಿಟ್ಟಿದ್ದಾರೆ. ಆದ್ರೆ ಈ ಕಾಂಟ್ರವರ್ಸಿ ಎನ್ನುವುದು ವಿಷ್ಣುಪ್ರಿಯಾ ಅವರಿಗೆ ಕಷ್ಟ ತಂದು ಕೊಡುವುದರ ಬದಲು ಖುಷಿ ತಂದು ಕೊಟ್ಟಿದೆ. ಅವರ ಪಾಪ್ಯುಲಾರಿಟಿ ಮೊದಲಿಗಿಂತ 10 ಪಟ್ಟು ಹೆಚ್ಚಾಗಿ ಒಮ್ಮೆಗೆ ಟಾಪ್ ಟ್ರೆಂಡಿಂಗ್ ಆಗ್ಬಿಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಎನ್ನುವುದು ವಿಷ್ಣುಪ್ರಿಯಾಗೆ ಲಕ್ಕಿ ಚಾರ್ಮ್ ಆಗಿಬಿಟ್ಟಿದೆ. ಇದರಿಂದ ಹಣದ ಹೊಳೆ ಉಕ್ಕಿ ಹರಿಯುತ್ತಿದ್ದು ಅದನ್ನು ಲೆಕ್ಕ ಹಾಕೋದಕ್ಕೆ ವಿಷ್ಣುಪ್ರಿಯಾ ಅವರಿಗೆ ಟೈಮ್ ಸಿಗ್ತಾ ಇಲ್ಲ. ವಿಷ್ಣುಪ್ರಿಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸಬ್ಸ್ಕ್ರಿಪ್ಷನ್ ಫೀಚರ್ಗೆ ₹390 ನಿಗದಿಪಡಿಸಿದ್ದು, ಕೇಸಿಗೂ ಮೊದಲು 1900 ಜನ ಸಬ್ಸ್ಕ್ರೈಬ್ದಿಂದ ₹7.5 ಲಕ್ಷ ಗಳಿಸ್ತಾ ಇದ್ದರು. ಆದರೆ ಈಗ ನೆಗೆಟಿವ್ ಪಬ್ಲಿಸಿಟಿಯಿಂದಾಗಿ 6,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದು, ಈಗ ಅವರಿಗೆ ಬರುತ್ತಿರುವ ಆದಾಯ 21 ಲಕ್ಷ ಆಗಿದೆ. ಇದು ಅವರ ಇನ್ಸ್ಟಾಗ್ರಾಮದಿಂದ ಒಂದು ತಿಂಗಳ ಆದಾಯವಾಗಿತ್ತು. ಇದು ಇನ್ನೂ ಹೆಚ್ಚಾಗಲಿದೆ. ಈ ಕೇಸ್ ಕಾಂಟ್ರವರ್ಸಿಗಳಿಂದ ತುಂಬಾ ಕುತೂಹಲಗೊಂಡ ಜನರು ಅವರ ಅಕೌಂಟ್ ಅಲ್ಲಿ ಅಂತದ್ದು ಏನಿದೆ, ದುಡ್ಡು ಹೋದ್ರೆ ಹೋಗ್ಲಿ ನೋಡ್ಬೇಕು ಅಂತ ಕಾಂಪಿಟೇಷನ್ಗೆ ಬಿದ್ದು ದುಡ್ಡು ಕೊಟ್ಟು ಹೆಚ್ಚಿನ ಜನ ಸಬ್ಸ್ಕ್ರೈಬ್ಸ್ ಆಗ್ತಾ ಇದ್ದಾರೆ. ಇದರಿಂದ ಅವರ ಮೌಲ್ಯ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ನೈತಿಕತೆಗಿಂತ ಹಸಿ ಬಿಸಿ ಕಂಟೆಂಟಿನ ಕುತೂಹಲವೇ ಹೆಚ್ಚಾಗಿರುವ ಕಾರಣ ವಿಷ್ಣುಪ್ರಿಯಾ ಅವರ ಕಾಂಟ್ರವರ್ಸಿ ಒಂದು ಹೊಸ ಕ್ರಾಂತಿನೇ ಹುಟ್ಟು ಹಾಕಿದ ಹಾಗಾಗಿದೆ. ಅದೆಷ್ಟು ಜನ ಇನ್ಸ್ಪೈರೇಷನ್ಗೊಂಡು ಅದೇನೇ ಕಾಂಟ್ರವರ್ಸಿ ಮಾಡ್ಕೊಂತಾರೋ ಆ ದೇವರಿಗೆ ಗೊತ್ತು. ದಯಾ, ಚೆಕ್ಮೇಟ್, ವಾಂಟೆಡ್ ಪಾಂಡುಗಾಂಡ, ಸ್ಪೀಡ್ ಡ್ಯಾನ್ಸರ್, ಪ್ರತಿನಿಧಿ, ನೇನು ನಾ ಫ್ರೆಂಡ್ಸ್, ನಯನಂ, 21st ಸೆಂಚುರಿ ಲವ್ ಅಂತ ಮೊದಲಾದ ಮೂವಿಗಳಲ್ಲಿ ಆಕ್ಟಿಂಗ್ ಮಾಡಿರುವ ವಿಷ್ಣುಪ್ರಿಯಾ ಅವರು ತೆಲುಗು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಕೂಡ ಆಕ್ಟಿವ್ ಆಗಿದ್ದಾರೆ. ಹಲವಾರು ಧಾರಾವಾಹಿಗಳಲ್ಲಿ ನಟಿಸ್ತಾ ಇರುವ ವಿಷ್ಣುಪ್ರಿಯಾ ಅವರು ಸದ್ಯದ ಹಾಟ್ ಟಾಪಿಕ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಲು ಫಸ್ಟ್ ಅಂಡ್ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಎಂದರೆ ಅದು ಕಾಂಟ್ರವರ್ಸಿ ಎನ್ನುವುದನ್ನು ವಿಷ್ಣುಪ್ರಿಯಾ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಇನ್ನಾದರೂ ಅವರು ತಮ್ಮ ಬೋಲ್ಡ್ ಬ್ಯೂಟಿಯಿಂದ ಗಮನ ಸೆಳೆಯುವುದರ ಬದಲು ತಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಇಂದ ಹೆಚ್ಚಿನ ಜನರ ಮನ ಗೆಲ್ಲಲಿ.